ನಾ ಅಂದಂಗೆ ಆತು ಗೈಸ್, ಮಳೆ ಬಿಡೋದಿಲ್ಲ. ಇಂಥ ನೋಡ್ರಿ ಜಾಕೆಟ್, ಟ್ರಾನ್ಸ್ಪೋರೆಂಟ್ ಜಾಕೆಟ್ ಟೈಪ್ ಹಾಕ್ಕೊಂಡು ವಾಕಿಂಗ್ ಮಾಡಕ್ಕೆ ಬಂದೀವಿ ಸಂಜೆ ಕಡೆ. ತಮ್ಮನೇಲಿ ಹಿಂಗೆ ಹಾಕ್ಬೇಕೇನು ಫೋಟೋ? ಮಳೆ ಬೇರೆ ಬರೋದು ಗೈಸ್. ಜೈ ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಇವತ್ತು ಸ್ಯಾಟರ್ಡೇ ಐತಿ. ಇವತ್ತು ಎಮ್ಗುಣದು ತೊಳಿತೀನಿ. ತೊಳೆದಾದ್ಮ್ಯಾಗ ದೇವ್ರ ಪೂಜೆ ಅದು ಮಾಡ್ತೇನೆ. ಆಮೇಲೆ ಸೊ ಗುಡಿಗೆ ಅದು ಹೋಗಿ ಬಂದೇನು ಗೈಸ್. ಹನುಮಂತನ ಗುಡಿಗೆ ಹೋಗಿ ಬಂದೆ ಇವತ್ತು ಮಾರ್ನಿಂಗ್. ಬೈ ದ ವೇ ಇಲ್ಲಿ ಸ್ವಲ್ಪ ಚಟ್ನಿ ಬಿತ್ತು ಗೈಸ್, ನಾಷ್ಟ ಮಾಡೋದಿಲ್ಲ. ಸೊ ಸ್ವಲ್ಪ ಚಟ್ನಿ ಬಿತ್ತು. ಬೈ ದ ವೇ ಡ್ರೆಸ್ ಹಾಕೊಂಬರಂತ ಹಾಕೊಂಬಂದೇನು ಹೊಲದಾಗ, ಬಟ್ ಇಟ್ಸ್ ಓಕೆ. ಸೊ ನೋಡಿ ಕೆಲಸ ಮಾಡ್ಬೇಕಷ್ಟೇ. ಈಗ ಹಂಗಾರೆ ಬರೋಬ್ಬರ ಐತಿ. ಈಗ ಅವ್ರು ರೆಸ್ಟ್ ಮಾಡೋದು ಗೈಸ್, ಬಟ್ ಡಿಸ್ಟರ್ಬ್ ಮಾಡೋದೇನೆ. ಈಗ ಅವ್ಕೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಹೇ ಹೇಳ್ರಿ, ಹೇಳ ಮ್ಯಾಗ್ ಒಂದು ಮಾತು ಕೇಳ್ಬೋದು. ಒಂದ ಅವ್ರು ಹೇಳೋದಿಲ್ಲ ಗೈಸ್. ನಾನು ಹತ್ತೀನಿ ಈ ಕಿಸಾನ್ ಜಾಮ್ಗಳು ಬಟ್ಲೆ ಅದಾವಲ್ಲ, ಯಾವಾಗ ಹೋಗಿವು ಮನೆ ಹತ್ರ? ಯಾಕೆ ಖುಷಿನಾಗಿರೋ? ಏನು ಹಾಕಕ್ಕೆ ಹೇಳಿ? ನೀ ಹಾಕಕ್ಕೆ ನನ್ನ ಬಲ್ಲ ಹೇಳಂಗೆ ನೀ. ಹಾಂ ಉಪ್ಪು ಹಾಕ್ತಿ? ಹಾಂ ಮತ್ತು ಕಾಜಿನ ಡಬ್ಬೆ ಉಪ್ಪು ಹಾಕ್ತಿ ಟಳ್ಳಂತ ಬಿತ್ತು ನಾನು. ಯಾರು ಹೇಳ್ರಿ ನೀವು? ಚಿವಂತ ಬ್ರಷ್ ಡಬ್ಬಿ ಖಾಲಿತಿಲ್ಲ ಅದು. ನಿಂಗೆ ಹೇಳ್ದೆ ಕೇಳಿದ್ರೆ ತೆಗೆದು ಹೋಗಿದ್ರೆ ಏನು ಮಾಡ್ತಿ? ಅಲ್ಲ ಏನು ಮಾಡ್ತಿ ಹೇಳ. ಹಾಂ ಅದಕ್ಕೆ ಆತ ನಿಂಗೆ ನಾನು ನಿಕ್ಕಲಕ್ಕೆ ದಿಕ್ಕೋ ಅಲ್ಲ ತೆಗೆದು ತೋರಿಸ್ತೇನೆ ನೀವು ಬೇಕಾರೆ. ಏನು ಮಾಡ್ತೀವಿ ಹೇಳಿ? ಹಾಂ ನೀವು ಹಾಕ್ತಿರಲ್ಲ ಮತ್ತೆ ಎಲ್ಲ ಥರದಾಗ. ಹಾಂ ನಿಮ್ಮದು ಅಂದ್ರೆ ಏನು? ಈಗ ನಿಮ್ಮದು ಏನಾದ್ರ? ಈಗ ನಿಮ್ಮದು ಏನು ಪಾಯಿಂಟ್ ಅಂತ ಹೇಳಿ. ಈಗ ಅದನ್ನ ನಾ ಕೇಳೋದಂದ, ಇವು ಬಾಟ್ಲಿಗಳ ಕಿಸಾನ್ ಅಂತಿದ್ದು. ಹಾಂ ಅದ್ರ ಕೆಲಸ ಆತು. ಈಗ ತಿಂದು ಉಂಡು ಮ್ಯಾಂಗೋದೂ ಆಯ್ತು, ಫ್ರೂಟ್ ಆ್ಯಂಡ್ ಜಾಮೂನು ಆಯ್ತು. ಮೈ ಅದ್ರದ್ದು ಏನು ಕೆಲಸ ಅಂತ ಹಿಂಗೆ ನಾನು ಹೇಳೋದಷ್ಟೆ. ಬ್ಯಾಡ್ತು ಒಬ್ಬ ಎಮ್ಗೋ ತೊಳೆದು ಬನ್ನಿ ನೋಡಣ್ಣ, ಓದೈತೀನಿ. ಒಬ್ಬ ತೊಳೆದು ಬನ್ನಿ ಎಲ್ಲ ಮಿಲ್ಲಮ್ಗಳು. ಮ್ಯಾಟ್ ಎಟ ತೊಳೆಯೋಕ್ಕಾಗಿಲ್ಲ ನಂಗೆ. ಮ್ಯಾಟ್ ಅಂತ ಬುಡ್ಕಿಂದ ಅದು ನಾವು ಯಾರು ಹಿಡಿದ್ವಿ. ಹಾಂ ತೊಳೆದೀನಿ ಮ್ಯಾಗಿಂದೆಲ್ಲ. ಈಗ ಒಂದು ಎಬ್ಸ್ ತೊಳಿಬೇಕಿರ್ತಲ್ಲ, ವಜ್ಜಿ ಬಾಯ್ ಇರ್ತಾವೆ. ಅದನ್ನು ಎಬ್ಬಿಸ್ಬೇಕು, ಒಬ್ರು ಹಿಡಿಬೇಕು, ಒಬ್ರು ತೊಳಿಬೇಕು. ನೋಡಿ ಮ್ಯಾಟ್ ತೆಗಿತಾನೆ ಅವನು. ಈ ನೆಕ್ಸ್ಟ್ ಟೈಮ್ ತೊಳಿತೀವಲ್ಲ ಮ್ಯಾಟ್ ತೆಗೆದು ಬಿಡ್ತೀವಿ ನಾವು. ನೋಡ್ರಿ ಹಂಗೆಲ್ಲ ಅವನ್ನೆಲ್ಲ ದುಡ್ಡು ಮಾಡಿ ತೊಗೊಂಬರೋರ, ನೀವು ಹಿಂಗೆಲ್ಲ ವೇಸ್ಟ್ ಮಾಡ್ರಿ ಹೆಂಗೆ? ಹಾಂ ನಾನೇನತ್ತನು, ನಾವು ದುಡ್ಡು ಮಾಡಿ ತೊಗೊಂಬರೋರ ಮನೆ ಹಿಂಗೆ ತಂತಂದು ಹಿಂಗೆ ವೇಸ್ಟ್ ಮಾಡ್ರಿ ಹೆಂಗೆ ಅನ್ನಿ? ಮತ್ತು ಸೊ ಗೈಸ್ ಮಧ್ಯಾಹ್ನ ಎಮ್ಗಳದ್ದು ತೊಳೆದಾತು. ಎಮ್ಗಳನ್ನ ತೊಳೆದಾದ್ಮ್ಯಾಗ ವೀಡಿಯೋ ಮಾಡ್ಬೇಕಂತಿತ್ತು. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮನೆಗೆ ಹೋಗಿ ಊಟ ಮಾಡಿ ಗಪ್ ಅಂದ್ಕೊಂಡ್ಬಿಟ್ಟಿದ್ನಿ. ಈವ್ನಿಂಗ್ ಮಾಡ್ಬೇಕಂತಂದ್ರೆ ಮಳೆ ಬೇರೆ ಜೋರಿತ್ತು. ಈಗೂ ಮಳೆ ಬರೈತಿ, ಬಟ್ ಭಾಳ ಸಣ್ಣ ಮಳೆ ಬರೈತಿ. ಗುಡ್ ಈವ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ಇವತ್ತು ಬಂದೆ ವಾಕಿಂಗ್. ಏನೋ ಹತ್ತಿತ್ತಿಲ್ಲಿ. ಸೊ ಗೈಸ್ ನೀವು ಎಲ್ಲಿ ದೂರ ಮಠ ನೋಡ್ತಿರಲ್ಲ, ಅಲ್ಲೆಲ್ಲ ಕಡೆ ಬರೀ ಗ್ರೀನರಿ ನೋಡ್ರಿ. ಎಷ್ಟು ಚಂದ ಕನೈತೆ ನೋಡ್ರಿ ಗೈಸ್. ಇಂಥ ವ್ಯೂ ನಿಮಗೆ ಸಿಟ್ಯಾಗ ಸಿಗೋದಿಲ್ಲ, ಬರೀ ಹಳ್ಳಿಯಾಗನೇ ಸಿಗ್ತೈತಿ ನೋಡ್ರಿ ಗೈಸ್. ಇಂಥ ವ್ಯೂ ಸ್ವರ್ಗ ಇದ್ದಂಗೆ ಅನ್ಸತ್ತಿಲ್ಲ. ಇಲ್ಲಿ ನೋಡ್ರಿ, ಅದು ನೋಡ್ರಿ ವಿಂಡ್ ಮಿಲ್ಸ್. ದಿಸ್ ಈಸ್ ಅವರ್ ಕಾಕ್ತಿ. ಬೈ ದ ವೇ
ಹೊಲ್ದಾಗ ಬಂದೀವಿ ರನ್ನಿಂಗ್ ಮಾಡೋಕ್ಕಂತೇನೇ ಇಲ್ಲ, ಸ್ಪಿಂಟ್ ರನ್ನಿಂಗ್ ಅಂತಿತ್ತು. ಬಟ್ ಅದೇನು ಆಯ್ಕೆ ಬರೋದಿಲ್ಲ. ಈಗ ನಮ್ಮ ಕೈಲೇ ಬರೀ ವಾಕಿಂಗ್ ಅಷ್ಟು ಮಾಡೋದಿಲ್ಲ, ಹೋಗೋದು. ಮಳೆ ಯಾವಾಗೂ ಬರ್ಬೋದು ಗೈಸ್. ಸೊ ಮಳೆ ಬರಲಿ ಏನೂ ಮಾಡಲಿ, ಇದೊಂದು ₹100 ಪ್ಲಾಸ್ಟಿಕ್ ಟೈಪ್ ತೊಗೊಂಬಂದೇನಿ, ಕವರ್ ಹಾಕೈತೆ ಫುಲ್ಲು ಬಾಡಿ, ಮತ್ತು ವಾಪಸ್ ಶೆಡ್ಡಿ ಕಡೆ ಹೋಗೋದು ಗೈಸ್. ಮತ್ತೊಂದು ನೋಟಿಫಿಕೇಶನ್ ನೋಡಿದ್ನಿ, ಯೂಟ್ಯೂಬ್ ಮಾನಿಟೈಸೇಷನ್ ಅಂತ ಇನ್ನೂ ಬಂದೈತದ. 4000 ಅವರ್ಸ್ ಅದಿತ್ತು. ಈಗ ಬರೋ ಫೆಬ್ರವರಿ 1 ತಾರೀಕಿಂದ ಅದ್ರ ಡಬಲ್ ಆಗೋದು ಗೈಸ್. ಡಬಲ್ ಇನ್ ದ ಸೆನ್ಸ್ 8000 ಅವರ್ಸ್ ಆಗಬೇಕು, ಇಲ್ಲ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಆಗಬೇಕು. ನಾವು ಶಾರ್ಟ್ಸ್ ಜಾಸ್ತಿ ಹಾಕೋದಿಲ್ಲ, ನಮ್ಮದು ಏನೂ ಇದ್ರೂ ವೀಡಿಯೋಸ್ದಾಗ ಹಾಕಿ ನಾವು ಮಾಡತ್ತೀವಿ. ಬಟ್ ಅಲ್ಲಿಗೆ ರೀಚ್ ಆಗ್ತೈತಿಲ್ಲ, ಅದು ಗುರ್ತಿಲ್ಲ. ಬಟ್ ಕಷ್ಟ ಡಬಲ್ ಆಗೋದಿದೆ ಗೈಸ್, ಅಷ್ಟು ಮತ್ತೇನಿಲ್ಲ. ಮಳೆ ಬರೋಕಾಯ್ತು, ಇದೇನು ವ್ಲಾಗ್ ಮಾಡೋಕೆ ಕೊಡೋದಿಲ್ಲ ಅನ್ಸೈತೆ ನನಗೆ. ಬಟ್ ಮಾಡೋಣ, ಮಳೆಯಾಗ ಮಾಡೋಣ. ಇನ್ನು ಹತ್ತದಾಗೋದಿತ್ತು ನೋಡಿದೆ ನಾನು. ಆಲ್ಮೋಸ್ಟ್ ಮುಂಗಾರು ಮಳೆಯೇ ನೀನು ನಿನ್ನ ಹನಿಗಳ ಲೀಲೆ. ಮಳೆ ನೋಡ್ರಿ ಗೈಸ್, ಒಂಥರ ಚಲೋ ಅನ್ಸೈತೆ ನೇಚರ್ದಾಗ. ಮಳೆಯಾಗ ಸ್ವಲ್ಪ ತೋರಿಸ್ಕೋಬೇಕು ಗೈಸ್, ಸ್ವಲ್ಪ ತೋರಿಸ್ಕೊರಿ, ಏನಾಗೋದಿಲ್ಲ ಬೇಕು. ಬಿಕಾಸ್ ಆಕಾಶದಿಂದ ನಿಮಗೆ ನೀರು ಹತ್ತೈದು ಅಂತಂದ್ರೆ ಅದೊಂದು ವೈಭವ ಬೇರೆ. ಭಾಳ ತೋರಿಸ್ಕೋಬೇಡ್ರಿ. ನೋಡ್ರಿ ಗೈಸ್, ವ್ಯೂ ನೋಡ್ತೀರಿ, ನಿಮಗೆ ವ್ಯೂ ತೋರಿಸ್ತೀನಿ ಗಪ್ಪಿಲ್ ನೋಡ್ರಿ. ಒಂದು ಈಟು ಮುಂದೆ ಹೋಗ್ತೇನೆ, ಭಾಳ ಮುಂದೆ ಹೋಗಿಲ್ಲ ನೋಡ್ರಿ. ಜಸ್ಟಿಸ್ ಕ್ಯಾಮ್ರಾ ಜಸ್ಟಿಸ್ ಮಾಡೈತೆ ನೋಡ್ರಿ. ನೋಡ್ರಿ ದಿಸ್ ಈಸ್ ಅವರ್ ಕಕ್ತಿ ಗೈಸ್. ಅಲ್ಲಿ ನೋಡ್ರಿ, ಅಲ್ಲಿ ಮೇಲೆ ಒಂದು ಶುಗರ್ ಫ್ಯಾಕ್ಟ್ರಿ ಐತಿ. ಆ ಶುಗರ್ ಫ್ಯಾಕ್ಟ್ರಿ ಇವತ್ತು ಬಂದಿರ್ತೈತಿ. ಬಂದಿಂದ್ರ ಸೆನ್ಸ್ ಅದೇನು ಚಾಲೂ ಇಲ್ಲ. ಒಂದು ಸ್ವಲ್ಪ ಟೈಮ್ ಚಾಲೂ ಮಾಡಿ ನೋಡ್ರು, ಅದೇನು ಚಾಲೂ ಆಗಲಿಲ್ಲ. ಬಟ್ ಅಲ್ಲಿಂದ ಏನು ಹೇಳ್ತೀನಿ ಗೈಸ್ ನಾನು ನಿಮ್ಗೆ, ಅಲ್ಲಿ ಮೇಲೆ ಹೋಗಿ ಅಲ್ಲಿಂದ ಒಂದು ವ್ಯೂ ಕಾಕ್ತಿ ಊರದ ಭಾಳ ಚಲೋ ಕಾಣಿಸ್ತೈತಿ. ಅದೇನರ ನಿಮಗೆ ಟ್ರೈ ಮಾಡ್ತೀನಿ, ಒಂದು ಯಾವುದಾರ ಬೇರೆ ವ್ಲಾಗ್ನಾಗ ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿಂದ ಮೇಲಿಂದ ಹೆಂಗೆ ಕಾಣ್ತೈತಿ ಕಾಕ್ತಿ ಊರಂತ ಕಮೆಂಟ್ ಮಾಡಿರಿ ನಿಮಗೆ ಅದು ನೋಡೋದಿತ್ತು ಅಂತಂದ್ರೆ. ಭಾಳಷ್ಟು ಮಂದಿ ಅದನ್ನು ನೋಡಿಲ್ಲ ಸೀನ. ಅದಕ್ಕೆ ಏನೋ ಅಂತಾರೆ ಡೆತ್ ಪಾಯಿಂಟ್, ವ್ಯೂ ಪಾಯಿಂಟ್, ಏನೋ ನಂಗೆ ಗೊತ್ತಿಲ್ಲ. ಬಟ್ ಒಂದು ಸಲ ಹೋಗಿದ್ನೇನ, ಬಟ್ ಅದರ್ ಡೆಸ್ಟಿನೇಷನ್ ಪಾಯಿಂಟ್ ನನಗೆ ಗುರುತಿರಕ್ಕಿಲ್ಲ. ಭಾಳಷ್ಟು ಮಂದಿಲಿ ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿದಾರು. ನಾ ಟ್ರೈ ಮಾಡ್ತೇನೆ ಬ್ಲಾಗ್ ಮಾಡೋನು. ಸೊ ನಿಮ್ಮನ್ನು ಹೋಗಿ ತೋರಿಸ್ತೇನೆ ಗೈಸ್ ಒಂದು ದಿವಸ ಹೋಗಿಲ್ಲ. ಓಕೆ ಶಿಟ್, ಏನರ ಮಾಡ್ಬೇಕು ಅನ್ಕೊಂಡಿರ್ತೇವೆ, ಬಟ್ ನೇಚರ್ದ ಲೆಕ್ಕ ಬೇರೆ ಇರ್ತೈತಿ. ಬಟ್ ಇಟ್ಸ್ ಓಕೆ, ಪಾರ್ಟ್ ಆಫ್ ಲೈಫ್. ವೈರ್ ಇಡ್ತಿಲ್ಲ ಬಂದಿತ್ತು ನೋಡ್ರಿ, ನೋಡ್ತೀರಿ ಇಲ್ಲಿ ನೋಡ್ರಿ ವೈರ್. ಇದಕ್ಕೆ ಹಬ್ಬೈತಿ ನೋಡ್ರಿ, ವೈರ್ ಹತ್ತಿ ನೋಡ್ರಿ, ಕಾಯ್ತು ನೋಡ್ರಿ. ಗ್ರೌಂಡ್ ಲೆವೆಲ್ ವೈರ್ ಹಾಕಿಬಿಟ್ಟಿದ್ರೆ ಅದ್ರ. ಭಾಳ ದಿನ ಆದ್ಮೇಲೆ ಬಂದೇನು ಗೈಸ್ ವಾಕಿಂಗ್. ಮತ್ತೇನಿಲ್ಲ, ಬರ್ಬೇಕಂದ್ರೆ ನಾತೀನಿ. ಮಾರ್ನಿಂಗ್ ಶೂಸ್ ಬೇರೆ ಹಾಕೊಂಡು ಬಂದಿದ್ದು, ಇವತ್ತು ಬರ್ಬೇಕಂತ ವಾಕಿಂಗ್. ಗಪ್ ವಾಪಸ್ ಹೋದ್ವಿ, ಬಿಕಾಸ್ ಬೆಳಿಗ್ಗೆ ಪೂಜೆ ಮಾಡೋದಿತ್ತು. ಅದರ ಎಮ್ಗಳು ಬೇರೆ ತೊಳೆದಿತ್ತನಂತಲೇ ವರ್ಕೌಟ್ ಆಗಲಿಲ್ಲ. ಚಳಿ ಫುಲ್ ಚಳಿ. ಬೇವದ ಗಿಡ ಗೈಸಿ, ಬೇವಿನ ಗಿಡ ನೋಡ್ರಿ ಗೈಸ್. ಇದು ಬ್ರಿಡ್ಜ್ ಐತಿ, ಇದೆಲ್ಲ ಹುಲ್ಲು ಟೈಪ್ ಐತಿ. ಬಟ್ ಬುಡಕ್ಕೆ ನೀರು ಐತಿ ಗೈಸ್. ಅಲ್ಲಿ ನೀರು ತೋರಿಸಿಲ್ಲ ಈಗ, ಇಲ್ಲೇ ಕಾಣೈತಪ್ಪ ಗೈಸ್. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಲೈಫ್ನಾಗ ಯಾವತ್ತು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದಿದ್ದನ್ನು, ಅದು ಪಾರ್ಟ್ ಆಫ್ ಲೈಫ್ ಅಂತೀವಲ್ಲ ಆ ಥರ. ಎನಿವೇಸ್, ಯಾವಾಗ ನೀವು ಭಾಳ ಓವರ್ ಥಿಂಕಿಂಗ್ ಮಾಡ್ತೀರಿ, ಒಂಥರ ಎಂಗ್ಸೈಟಿ ಫೀಲ್ ಆಗ್ತೈತಿ, ಸೆಲ್ಫ್ ಒಬ್ಸೆಷನ್ ಇರ್ತೈತ್ರಲ್ಲ ಗೈಸ್, ಅವ್ರಿಗೆ ಗುರುತಕ್ಕೈತೆ ನಾ ಹೇಳೋ ಮಾತು. ಅಂದ್ರೆ ಮೇನ್ ಗೈಸ್ ಓವರ್ ಥಿಂಕಿಂಗ್ ಮಾಡೋದಿಲ್ಲ, ಅದನ್ನು ಕಡಿಮೆ ಮಾಡಿರಿ. ಬಿಕಾಸ್ ಅದರದ್ದು ಎಸ್ಕೇಪ್ ಒಂದೇ ಐತಿ, ಸ್ವಲ್ಪ ನೇಚರ್ದಾಗ ಹೊರಗೆ ಬೀಳಬೇಕು. ಹೊರಗೆ ಬಿದ್ದ ಒಂದಿಟ್ಟು ಏನರ ವರ್ಕೌಟ ವಾಕಿಂಗ್. ಆ್ಯಕ್ಚುಲಿ ನಮ್ಮದು ವರ್ಕೌಟ್ ಆಗ್ತಿದೆ ಡೈಲಿ, ಬೆಳಿಗ್ಗೆ ಸಂಜೆಗಂತೂ ವರ್ಕೌಟ್ ಆಗ್ತೈತೆ. ಶೆಡ್ನಾಗ ಕೆಲಸ ಮಾಡ್ತೀವಲ್ಲ ಗೈಸ್, ಸೊ ವರ್ಕೌಟ್ ಅಂತೂ ಆಲ್ಮೋಸ್ಟ್ ನಮ್ಮದು ವರ್ಕೌಟ್ ಆಗ್ತಿರ್ತೈತಿ. ನಾ ಅನ್ನೋದು ಇಷ್ಟ, ಪ್ರೊಡಕ್ಟಿವಿಟಿ ಸ್ವಲ್ಪ ಇರಲಿ, ಮತ್ತು ಸೆಲ್ಫ್ ಕೇರ್ ಸ್ವಲ್ಪ ಇರಬೇಕು ಗೈಸ್ ಎಲ್ಲರಿಗೂ. ಯಾಕಂದರೆ ಪರ್ಸ್ನಲ್ ಲೆವೆಲ್ಲೇ ಹೇಳಕತ್ತೀನಿ, ನಿಮ್ಮ ಹೆಲ್ತ್ ಇದ್ರನ್ನ ಎಲ್ಲ. ಮತ್ತೊಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ಗೈಸ್ ನಿಮ್ಗೆ, ಏನಂತಂದ್ರೆ ಯಾರಿಗೆ ವಿಡಿಯೋ ಆಗಲಿ ಕಾಂಟೆಂಟ್ ಕ್ರಿಯೇಷನ್ ಆಗಲಿ ಒಂಥರ ಮಾಡೋದಿರ್ತೈತೆ ಮನುಷ್ಯನಾಗ. ಬಟ್ ಜಾಸ್ತಿ ಮಂದಿ ಅದನ್ನು ಮಾಡೋದಿಲ್ಲ. ಅದು ಯಾಕೆ ಮಾಡೋದಿಲ್ಲ ಅಂತಂದ್ರೆ
ಸ್ವಲ್ಪ ಹೊರಗೆ ಬಂದು ಅವ್ರಿಗೆ ನಾಚಿಗೆ ಬರ್ತೈತಿ, ಅದು ಇದು ಜನ ನೋಡಕತ್ತಾರ ಹಂಗೆ ಹಿಂಗೆ ಅಂತ ಇರ್ತೈತಿ. ಬಟ್ ಗೈಸ್ ಅವ್ರು ನೋಡ್ತಾರೆ ಮತ್ತು ಮರಿತಾರೆ ನಿಮ್ಮನ್ನು. ನೀವು ಮಾಡೋದು ವಿಡಿಯೋ ನಿಮ್ಮ ಸಂಬಂಧ ಮಾಡ್ತೀರಿ. ಸೊ ಜನಗಳ ಬಗ್ಗೆ ನೀವು ಭಾಳ ವಿಚಾರ ಮಾಡಕತ್ತೀರಿ ಅಂದ್ರೆ ನೀವು ಓಪನ್ನೆಸ್ ನಿಮ್ಮದು ಬರೋದಿಲ್ಲ ಗೈಸ್. ಮತ್ತು ಇನ್ನೊಂದು ಫ್ರೀಡಮ್, ಕ್ಯಾಮೆರಾ ಫ್ರೆಂಡ್ಲಿ. ಅದನ್ನು ಈಗ ಮಾತಾಡತ್ತೀನಿ ನಿಮ್ಮ ಕೂಡ ಕ್ಯಾಮ್ರಾ ಫ್ರೆಂಡ್ಲಿಯಾಗೆ ಮಾತಾಡತ್ತೀನಿ, ಹಂಗೆ ಮಾತಾಡತ್ತಿಲ್ಲ. ಯಾಕಂತಂದ್ರೆ ಪೈಲ ಎಲ್ಲರಿಗೂ ಫಿಯರ್ ಇರ್ತೈತಿ ಗೈಸ್, ಪಬ್ಲಿಕ್ನಾಗ ವೀಡಿಯೋ ಮಾಡಕತ್ತೀರಿ ನೋಡತ್ತಾರ ಅದು ಇದು ಹಂಗೆ ಹಿಂಗೆ ಅಂತ ಇರ್ತೈತಿ. ಬಟ್ ಅದನ್ನು ನೀವು ಎಷ್ಟು ಕಡಿಮೆ ಮಾಡ್ತಿರಲ್ಲ ಅಂದರೆ ಎಷ್ಟು ಅದನ್ನು ನೀವು ತಲೆಂತ್ರ ತೆಗಿತಿರಲ್ಲ, ಅವಾಗ ಗೈಸ್ ಅದು ನಿಮ್ಮ ತಲೆಂತ್ರ ಹೋಗ್ತೈತಿ. ನೋಡಿರಿ ಗೈಸ್, ವೀಡಿಯೋ ಮಾಡಕತ್ತೀನಿ 4 ಮಂದಿ ನಿಮಗೆ ಹೇಳೋರು, ವೀಡಿಯೋ ಮಾಡತ್ತಿಲ್ಲ ಅಂತಂದ್ರೆ ನಿಮಗೊಂದು ರಿಗ್ರೆಟ್ ಇರ್ತೈತೆ ಮನುಷ್ಯನಾಗ. ಅದೇನು ರಿಗ್ರೆಟ್? ಸೆಲ್ಫ್ ರಿಗ್ರೆಟ್ ಅಂತ ಇರ್ತೈತಿ. ಬಿಕಾಸ್ ಆ ಟೈಮ್ದಾಗ ನಾವು ಮಾಡ್ಬೇಕಾಗಿತ್ತಲ್ಲ, ಹಂಗೆ ಆಗ್ತಿತ್ತಲ್ಲ, ಹಿಂಗೆ ಆಗ್ತಿತ್ತಲ್ಲ, ಅದ ಓವರ್ ಥಿಂಕಿಂಗ್ ಗೈಸ್. ನಾ ಹೇಳೋ ಪಾಯಿಂಟ್ ನಿಮ್ಗೆ ಈಗ ಅರ್ಥ ಆಗೈತಿ. ಯಾವುದೂ ಚೀಸ್ ನಿಮಗೆ ಮಾಡೋದೈತಿ ಗೈಸ್ ಮಾಡಿಬಿಡ್ರಿ ಅದನ್ನ. ಅದಕ್ಕೆ ಟೈಮ್ ಪಾಸ್ ಆಗಲಿ, ವೇಟ್ ಮಾಡೋಕೆ ಹೋಗ್ಬೇಡ್ರಿ. ನಾಳೆ ಅಂದಿದ್ದ ಏನೋ ಮಾಡೋದಂತ ಇರ್ತಿರಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ನಾಳೆ ಎಲ್ಲೊಂದು ಡೆಸ್ಟಿನೇಷನ್ ಹೋಗೋದೈತಿ, ಇವತ್ತು ರಾತ್ರಿ ಬಿಡ್ರಿ. ಪಾಯಿಂಟ್ ಇದೈತೆ ನಂದು ಹೇಳೋದು. ಸೊ ಯಾವುದೂ ಕೆಲಸ ಮಾಡತ್ತೀರಿ ಗೈಸ್ ಅದರ ಫುಲ್ ಫೋಕಸ್ ಮಾಡಿರಿ. ನಾ ಮಾಡೋದು ವೀಡಿಯೋಸ್ ಇದ್ರಾಗ ಫುಲ್ ಫೋಕಸ್ಡ್ ಅದೇನಿ, ಹಂಗಾಗಿ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ. ಅವಾಗವಾಗ ಏನರ ಇದ್ದಾಗ ನಾನು ಅಷ್ಟು ಮಾಡೋಂಗಿಲ್ಲ, ಬಟ್ ಎವ್ರಿ ಟೈಮ್ ನಾವು ಮಾಡೋಕ್ಕೆ ನೋಡ್ತೀವಿ. ಈಗ ನೋಡ್ರಿ ಗೈಸ್, ನನಗೆ ವಾಕಿಂಗ್ ಬರೋದಿತ್ತು, ನಾವು ವಾಕಿಂಗ್ ಬರ್ಬೇಕು ಅದು ಮೈಂಡ್ದಾಗೈತಿ. ಬೆಳಿಗ್ಗೆ ಬರೋಕ್ಕಾಗಲಿಲ್ಲ, ಸಂಜೆಗೆ ಬನ್ನಿ. ಟೈಮ್ ಈಗ 6 ಆಗೈತೆ ಗೈಸ್, ಟೈಮ್ 6 ಆಗೈತಿ. ಅಂತಾಗ ಮಳೆಯಾಗೂ ಬರೈತೆ, ಮಳೆನೂ ಬರೈತೆ. ರೇನ್ಕೋಟ್ ಹಾಕೊಂಡಿದ್ರು ಬನ್ನಿ, ಬರೋ ಹೆಂಗೋ ಬರ್ತಾನಂತಾರಲ್ಲ ಗೈಸ್, ಹಂಗಿರ್ತದೆ ಅದು. ಸೊ ನಾ ಅನ್ನೋ ಪಾಯಿಂಟ್, ಬಿ ಪ್ರೊಡಕ್ಟಿವ್. ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಕೊಡ್ರಿ ಎಲ್ಲರೂ. ಅದಕ್ಕೆ ಭಾಳ ರೆಸ್ಟ್ ಟೈಮ್ ಕೊಡೋಕೆ ಹೋಗ್ಬೇಡ್ರಿ. ರೆಸ್ಟ್ ಇನ್ ದ ಸೆನ್ಸ್ ಬಾಡಿಗೆ ಸ್ವಲ್ಪ ವರ್ಕೌಟ್ ಕೊಡ್ರಿ. ನಿಮ್ಮದು ಬೆವ್ರು ಹೋಗೋಂಗೆ ಒಂದು ಸ್ವಲ್ಪ ವರ್ಕೌಟ್ ಮಾಡಿರಿ ಸಾಕು, ಮತ್ತೇನು ಬೇಡ. ಎನಿವೇಸ್ ಇಷ್ಟು ವ್ಲಾಗನ್ನು ಕಂಟಿನ್ಯೂ ಮಾಡಿ. ನಾ ಏನು ಮೋಟಿವೇಶನ್ ಸ್ಪೀಕರ್ ಅಂತರೂ ಅಲ್ಲ, ಬಟ್ ಲೈಫ್ ಅಪ್ಡೇಟ್ ಇನ್ಫ್ಲೂಯೆನ್ಸರ್ ಅಂತ ತಿಳ್ಕೊರಿ ಗೈಸ್. ನಾನು ಭಾಳ ಮಾಡಿರಿ, ನಾ ಕ್ರಿಯೇಟರು ಅಲ್ಲ, ಏನೂ ಅಲ್ಲ. ಯು ಕ್ಯಾನ್ ಕಾಲ್ ಮಿ ಆಸ್ ಎನ್ ಇನ್ಫ್ಲೂಯೆನ್ಸರ್. ಏನೋ ಒಂದು ಚಲೋ ಮಾತು ಹೇಳ್ತೇನೆ ಅಷ್ಟೇ. ಅದ್ರ ತಿಂಕ ಯಾಕಂದ್ರೆ ಗೈಸ್ ನಂದು ಥಿಂಕಿಂಗ್ ಬರೀ ಒಂದು ಪಾಸಿಟಿವ್ ಥಿಂಕಿಂಗ್ ಐತಿ. ನಾ ಯಾವುದೂ ಚೀಸ್ ನೆಗೆಟಿವಿಟಿ ಭಾಳ ತಲೆ ತೊಗೋದಿಲ್ಲ. ನೆಗೆಟಿವ್ ಎಷ್ಟು ಕೇಳಬೇಕು ನಾನು ಅಷ್ಟೇ ಕೇಳ್ತೀನಿ. ತಿಳಿತಲ್ಲ ನಿಮಗೂ? ಆದಷ್ಟು ಮಟ್ಟಿಗೆ ಪಾಸಿಟಿವ್ ಇರಲಿ, ಚಲೋ ವೈಬ್ಸ್ ಇಟ್ಕೋರಿ. ಫ್ಯಾಮಿಲಿನ ಚಲೋ ತಂಗೆ ನೋಡ್ಕೋರಿ ಗೈಸ್. ಎಷ್ಟು ನೀವು ಫ್ಯಾಮಿಲಿ ಟೇಕ್ ಕೇರ್ ಮಾಡ್ತೀರ ಅದ್ರ ಮ್ಯಾಗ ಇರ್ತೈತೆಲ್ಲ. ಸೊ ಗೈಸ್ ಈಗ ಹೋಗೋಣ ಶೆಡ್ ಕಡೆ. ಟೈಮ್ ಆಗ್ತೈತಿ, ಹೋಗಲಿಲ್ಲ ಅಂದ್ರೆ ಕೆಲಸ ಮತ್ತೆ ಯಾರು ಮಾಡೋರು ಮಾಡ್ರೆ ನಾನೇ ಕೆಲಸ ಮಾಡ್ಬೇಕಲ್ಲಿ. ಸೊ ಹೋಗೋಣ. ಎಲ್ಲರಿಗೂ ಗೈಸ್ ವ್ಲಾಗ್ ಚಲೋ ಅನಿಸಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.